ಎಲ್ಲರಿಗೂ ನಮಸ್ಕಾರ. ಪಾಕಶ್ಲೋಕ ಚಾನಲ್ಗೆ ಸ್ವಾಗತ. ಸಿಹಿಯಾದಂತಹ ನೆಲ್ಲಿಕಾಯಿ ಮರಬ್ಬ ಹಾಗೇನೆ ಖಾರವಾದಂತಹ ನೆಲ್ಲಿಕಾಯಿ ಅಡಿಕೆ ಅಥವಾ ನೆಲ್ಲಿಕಾಯಿ ಹಿಂಡಿ ಇವೆರಡನ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವಾಗ ನೆಲ್ಲಿಕಾಯಿ ಸೀಸನ್ ಆಗಿರೋದ್ರಿಂದ ಈ ಥರ ನೆಲ್ಲಿಕಾಯಿ ಅಡಿಕೆನ ಮಾಡಿಟ್ಕೊಂಡ್ರೆ ವರ್ಷಗಳವರೆಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. ಮೊದಲಿಗೆ ನಾನಿಲ್ಲಿ ತೊಳೆದಿಟ್ಕೊಂಡಂತಹ ನೆಲ್ಲಿಕಾಯಿಗಳನ್ನು ಒಂದು 10 ರಿಂದ 15 ನಿಮಿಷ ಹಬೆನಲ್ಲಿ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಸಿಹಿಯಾದ ಮತ್ತು ಖಾರವಾದ ಎರಡು ತರಹದ ಕ್ಯಾಂಡಿಗಳನ್ನು ಮಾಡೋದಕ್ಕೆ ನಾನಿಲ್ಲಿ 30 ರಿಂದ 35 ನೆಲ್ಲಿಕಾಯಿಗಳನ್ನು ತಗೊಂಡಿದ್ದೀನಿ. ಹತ್ತತ್ರ 1.5 kg ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ನಂತರ ಈ ಥರ ಬೀಜನೆಲ್ಲ ಸಪ್ರೇಟ್ ಮಾಡಿ ಇಟ್ಕೋಬೇಕು. 2 ಕಪ್ ಆಗುವಷ್ಟು ನೆಲ್ಲಿಕಾಯಿ ಈ ಥರ ಬೀಜ ತೆಗೆದು ಇಟ್ಕೊಂಡಿರೋದನ್ನ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ನೆಲ್ಲಿಕಾಯಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು 1 ದಿನ ಅಥವಾ 2 ದಿನ ಇದನ್ನು ಸಕ್ಕರೆನಲ್ಲಿ ನೆನೆಯೋದಕ್ಕೆ ಬಿಡಬೇಕು. ಆನಂತರ ಇದನ್ನು ಬಿಸಿಲಿಗೆ ಹಾಕಬೇಕು. ಸ್ವಲ್ಪ ಜಾಸ್ತಿ ಸಿಹಿ ಹೀರ್ಕೋಬೇಕು ಅಂದರೆ 2 ದಿನ ಇಡಬೇಕು. ಅದಕ್ಕೆ ಒಂದು ಏರ್ ಟೈಟ್ ಬಾಕ್ಸಲ್ಲೇ ಹಾಕಿಟ್ಬಿಡಿ. ನಾನಿಲ್ಲಿ ಒಂದೇ ದಿನ ಇಟ್ಟಿರೋದ್ರಿಂದ ಬೌಲಲ್ಲೇ ಹಾಗೆ ಬಿಟ್ಟಿದ್ದೆ. ನಂತರ ನಾನಿಲ್ಲಿ ಖಾರವಾದಂತಹ ನೆಲ್ಲಿಕಾಯಿ ಹಿಂಡಿ ಅಥವಾ ನೆಲ್ಲಿಕಾಯಿ ಅಡಿಕೆ ಮಾಡೋದಕ್ಕೆ ಕಡೆದಂತಹ ಮಜ್ಜಿಗೆನ ತಗೊಳ್ತಾ ಇದ್ದೀನಿ. ಒಂದು 3 ಕಪ್ ಆಗುವಷ್ಟು ಮಜ್ಜಿಗೆನ ತಗೊಳ್ತಾ ಇದ್ದೀನಿ. ಇಲ್ಲಿ ಬೆಣ್ಣೆ ಅಂಶ ಇರೋ ಮೊಸರಾಗಲಿ ಇದಾಗಲಿ ಬೇಡ. ಏನಿದು ವರ್ಷಗಟ್ಟಲೆ ಇರುತ್ತೆ ಅಂತ ಹೇಳ್ತಾ ಮಜ್ಜಿಗೆ ಹಾಕ್ತಿದಾರಲ್ಲ ಅಂದ್ಕೊಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಮಜ್ಜಿಗೆಯಲ್ಲಿ ನೆನೆಸಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು 1 ವರ್ಷದವರೆಗೂ 1 ವರ್ಷ ಅಲ್ಲ 1.5 ವರ್ಷ ಇಟ್ಟರು ಒಂದೇ ಥರ ಇರುತ್ತೆ, ಏನೂ ಹಾಳಾಗಲ್ಲ. ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಖಾರವಾಗಿರುವಂತಹ ಮೆಣಸನ್ನು ಒಂದು 8-10 ತಗೊಂಡಿದ್ದೀನಿ ನಾನಿಲ್ಲಿ. ನೀವು ಯಾವ ಕ್ವಾಂಟಿಟಿ ನೋಡಿಕೊಂಡು ತಗೊಳ್ಳಿ, ಅಂದರೆ ಸ್ವಲ್ಪ ಖಾರವಾಗೇ ಇರಬೇಕು, ಇದು ಚೆನ್ನಾಗಾಗುತ್ತೆ. ನಾನಿಲ್ಲಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಪರಿಮಳಕ್ಕೆ ಇಂಗನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಜೀರಿಗೆ, ಶುಂಠಿ ಈ ಥರ ನಿಮಗೆ ಮಸಾಲೆ ಐಟಮ್ ಯಾವುದಾದ್ರೂ ಬೇಕು ಅಂತ ಅನಿಸಿದ್ರೆ ಸೇರಿಸ್ಕೋಬಹುದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಮೆಣಸಿನ್ಕಾಯಿ ಹಾಗೆಯೇ ಗಟ್ಟಿಯಾದಂತಹ ಇಂಗು ರುಬ್ಬೋದಕ್ಕೆ ಹೆಲ್ಪ್ ಆಗಲಿ ಅಂತ ಒಂದು 2 ಚಮಚ ಆಗುವಷ್ಟು ಉಪ್ಪನ್ನು ಅದಕ್ಕೆ ಸೇರಿಸಿ ರುಬ್ಕೊಂಡು ಈ ಥರ ಮಜ್ಜಿಗೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಉಪ್ಪನ್ನು ಟೇಸ್ಟ್ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಉಪ್ಪು ಖಾರ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಬೀಜನೆಲ್ಲ ಈ ಥರ ಬಿಡಿಸಿ ಇಟ್ಕೊಂಡಿರುವಂತಹ ಒಂದು 15 ರಿಂದ 20 ನೆಲ್ಲಿಕಾಯಿಗಳನ್ನು ನಾನಿಲ್ಲಿ ಮಜ್ಜಿಗೆಗೆ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾವು ಈ ಥರ ಮಜ್ಜಿಗೆಗೆ ಸೇರಿಸಿ ಇಟ್ಕೊಂಡಿದ್ದೀವಿ ಅಂತಂದರೆ ನಾಳೆ ಬೆಳಗ್ಗೆಗೆ ಒಣಗ್ಸೋಕ್ಕೆ ಬಿಸಿಲಿಗೆ ಹಾಕೋಕ್ಕೆ ಇದು ಕರೆಕ್ಟ್ ಆಗುತ್ತೆ. ಮಜ್ಜಿಗೆ, ಉಪ್ಪು ಹಾಗೆಯೇ ಖಾರವನ್ನೆಲ್ಲ ಈ ನೆಲ್ಲಿಕಾಯಿ ಹೀರ್ಕೊಂಡಿರುತ್ತೆ. ಈ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ರೆ ಬೆಳಗ್ಗೆನೆ ನಾಳೆ ಬೆಳಗ್ಗೆಗೆ ಇದನ್ನು ಒಣಗಿಸ್ಕೋಬಹುದು. ನಾವೆಲ್ಲ ಸ್ಕೂಲ್ಗೆ ಹೋಗ್ತಾ ಅಮ್ಮ ಈ ಥರ ನೆಲ್ಲಿಕಾಯಿ ಹಿಂಡಿನ ಮಾಡ್ಕೊಡ್ತಾಯಿದ್ರು, ತುಂಬಾ ಇಷ್ಟಪಟ್ಟು ತಿಂತಾಯಿದ್ವಿ. ಆದರೆ ಈಗ ಎಲ್ಲ ಮಕ್ಕಳಿಗೂ ಅಷ್ಟೇ ಇವಾಗ ಈಸಿಯಾಗಿ ಎಲ್ಲೇ ಹೋದರೂ ಚಾಕ್ಲೇಟು ಬಿಸ್ಕೆಟು ಎಲ್ಲ ಸಿಗುತ್ತೆ. ಹಾಗಾಗಿ ಮಕ್ಕಳು ಈ ಥರ ತಿಂಡಿನ ಕಮ್ಮಿ ಇಷ್ಟಪಡ್ತಾರೆ. ಹಾಗಂತ ಚಾಕ್ಲೇಟ್ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಚಾಕ್ಲೇಟು ಕೊಡಬೇಕಾಗತ್ತೆ. ಆದರೆ ಈ ಥರ ಆರೋಗ್ಯಕರವಾದಂತಹ ಸಿ ವಿಟಮಿನ್ ಹೇರಳವಾಗಿರುವಂತಹ ನೆಲ್ಲಿಕಾಯನ್ನು ಕೂಡ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅವಾಗವಾಗ ಕೊಡಬಹುದು ಅಂತ ಅಷ್ಟೇ. ಒಂದಿನ ಪೂರ್ತಿ ಈ ಥರ ಮಜ್ಜಿಗೆ, ಉಪ್ಪು, ಖಾರದಲ್ಲಿ ನೆಂದಿರುವಂತಹ ಈ ನೆಲ್ಲಿಕಾಯಿ ಏನಿದೆ ಅದನ್ನ ಈ ಥರ ದೊಡ್ಡ ಪ್ಲೇಟಿಗೆ ಈ ಥರ ಹರವ್ತಾ ಇದ್ದೀನಿ. ನಂತರ ಇದನ್ನು ಒಂದು 4 ಕಟುವಾದಂಥ ಬಿಸಿಲಿಗೆ ಹಾಕಬೇಕು, ಚೆನ್ನಾಗಿ ಒಣಗಬೇಕು ಇದು. ನಂತರ ಇಲ್ಲಿ ನೆಲ್ಲಿಕಾಯಿ ಸಕ್ಕರೆಯಲ್ಲಿ ಏನು ನೆನೆಸಿಟ್ಟಿದ್ವಲ್ವ ಅದು ಸಕ್ಕರೆ ನೀರನ್ನೆಲ್ಲ ಬಿಟ್ಟು ನೆಲ್ಲಿಕಾಯಿ ಈ ಥರ ಸಕ್ಕರೆನ ಹೀರ್ಕೊಂಡಿದೆ. ಅದನ್ನು ಕೂಡ ಒಂದು ಪ್ಲೇಟ್ಗೆ ಈ ಥರ ಹರವಿ ಇದನ್ನು ಒಂದು 2 ಬಿಸಿಲಾಗುವಷ್ಟು ಒಣಗಿಸ್ತಾ ಇದ್ದೀನಿ. ಯಾಕಂದರೆ ಅದು ಜಾಸ್ತಿ ಬಿಸಿಲಿಗೆ ಹಾಕಬಾರ್ದು, ಸ್ವಲ್ಪ ಸಕ್ಕರೆ ಎಲ್ಲ ಆರ್ಕೊಳ್ಳೋ ಥರ ಅಷ್ಟೇ ಬಿಸಿಲಿಗೆ ಹಾಕಿದ್ರೆ ಸಾಕು. ಹಾಗೆಯೇ ನೆಲ್ಲಿಕಾಯಿ ಹಿಂಡಿ ಅಥವಾ ನೆಲ್ಲಿಕಾಯಿ ಅಡಿಕೆನ ಒಂದು 4-5 ಬಿಸಿಲು ಹಾಕಿ ಈ ಥರ ಗಟ್ಟಿಯಾಗುವಷ್ಟು ಒಣಗಿಸ್ಕೊಂಡಿದ್ದೀನಿ. ನಾನಿಲ್ಲಿ ನೆಲ್ಲಿಕಾಯಿ ಲೇಹ್ಯದ ವಿಡಿಯೋವನ್ನು ಐ ಕಾರ್ಡನಲ್ಲಿ ಕೊಟ್ಟಿರ್ತೀನಿ, ಬೇಕಾದಲ್ಲಿ ಚೆಕ್ ಮಾಡಿ. ಹೀಗೆ ನೆಲ್ಲಿಕಾಯಿ ಸೀಸನ್ ಇರುವಾಗ ನೆಲ್ಲಿಕಾಯಿನ ಸುಮಾರು ವಿಧಾನಗಳಲ್ಲಿ ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿ ಇಟ್ಕೋಬಹುದು. ನೆಲ್ಲಿಕಾಯಲ್ಲಿರುವಂತಹ ಔಷಧೀಯ ಗುಣಗಳು, ಆರೋಗ್ಯ ಗುಣಗಳು ನಿಮಗೆಲ್ಲ ತಿಳಿದೇ ಇದೆ. ಹಾಗಾಗಿ ನೀವು ಕೂಡ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶುಭ ದಿನ.